ಒಂದು ಕುರುಬ ಸಮಾಜ ದೊಡ್ಡ ಮಾಸ್ ಲೀಡರ್. ಈಗ ಕುರುಬ ಸಮಾಜಕ್ಕೆ ದೊಡ್ಡ ಒಂದು ಅನ್ಯಾಯ ಮಾಡಿದಂಗೆ ವೀರೇಂದ್ರ ಪಾಟೀಲ್ ಅವರಿದ್ದಾಗೂ ಲಿಂಗಾಯತ ಸಮಾಜಕ್ಕೆ ಅನ್ಯಾಯ ಮಾಡ್ರು. ಈಗ ಒಂದು ದೊಡ್ಡ ಸಮಾಜ ಕುರುಬ ಸಮಾಜ ಇದಕ್ಕೆ ಅನ್ಯಾಯ ಮಾಡ್ತಾರೋ. ಅದಕ್ಕಾಗಿ ಇನ್ನು ಕಾಂಗ್ರೆಸ್ ಪಕ್ಷ ಏನೈತಿ ಇನ್ನಿದು 2028ಕ್ಕೆ 40ಕ್ಕೆ ಬಂದು ಹೈತ್ರೆ ಆಶ್ಚರ್ಯ ಪಡುವಂಥ ವಿಷಯ ಅಲ್ಲ. ನೀ ಹೇಳು ಮತ್ತೆ 28ವರೆಗೆ ಸಿದ್ದರಾಮಯ್ಯ ಇರ್ಬೇಕಂತ. 2028 ಇರಬೇಕು. ಮುಂದಿನ ಅವ್ರ ಮೇಲೆ ಚುನಾವಣೆ ಹೋಗ್ಬೇಕಾಯ್ತು. ಯಾಕಂದ್ರೆ ಏನೂ ಬದಲಾವಣೆ ಮಾಡಿ ಎಲ್ಲರಿಗೂ ಒಂದೊಂದು ಪೋಸ್ಟ್ ಇದ್ದು. ಈಗ ಅವರು ಡಿ ಕೆ ಶಿವಕುಮಾರ್ ಅವರು ಡೆಪ್ಯೂಟಿ ಸಿ ಎಮ್ ಇದ್ರು, ಎಲ್ಲ ಮಂತ್ರಿ ಮಾಡಿ ಚೆನ್ನಾಗಿ ಹೊಂಟಿತ್ತು. ಇದು ಹೈಕಮಾಂಡ್ ಇದಕ್ಕೆ ಕೈ ಹಾಕಿದ ಜೇನುಗೂಡಿ ಕೈ ಹಾಕಿದಂಗೆ ಆಗಿಬಿಟ್ಟಿತ್ತು. ಆಮೇಲೆ ಅವ್ರಿಗೆ ರಾಜೀನಾಮೆ ಕೊಡೋದು ಹೇಳ್ತಾರಂದ್ರೆ ಇದು ಒಂದು ಅಹಿಂದ ಸಮಾಜಕ್ಕೆ ದೊಡ್ಡ ಅನ್ಯಾಯ ಆದಂಗಿದೆ. ಈಗ ಅಹಿಂದ ಸಮಾಜವ್ರು ಏನಂತಂದ್ರೆ ಅಹಿಂದ ಸಮಾಜವನ್ನು ತುಳಿಯುವಂತ ಷಡ್ಯಂತ್ರ ನಡೀತಾ ಇದೆ. ತುಳ್ದ ಬಿಟ್ರು ಹೈಕಮಾಂಡ್ದವರು. ಪಾಪ ಅವರು ಸುರ್ಜಿವಾಲ ವೇಣುಗೋಪಾಲ್ ಅವರು ತುಳ್ದ ಬಿಟ್ರು. ಯಾಕಂದ್ರೆ ಅವರು ವೇಣುಗೋಪಾಲ್ ಅಲ್ಲಿ ಕೇಳಕ್ಕೆ ಸಿ ಎಮ್ ಆಗ್ಲತ್ತೆ. ಪಾಪ ಇಲ್ಲಿ ಅವ್ರಿಗೆ ಬೇಜಾರಾಗಿತ್ತು ಅಂತ ಇಲ್ಲಿ ಬಂದು ಇದನ್ನೆಲ್ಲ ಕರ್ನಾಟಕ ಕೆಡಿಸಿ ಸತ್ಯಾನಾಶ ಮಾಡಿ ಹೋಗಿಬಿಟ್ರು. ಸಿದ್ದರಾಮಯ್ಯ ಅವರು ಕುರುಬ ಸಮಾಜ ಆಯ್ತು, ಅಹಿಂದ ಸಮಾಜ ಆಯ್ತು, ಇದನ್ನು ಈಗೇನು ಕಣ್ಣೀರು ಹಾಕ್ಸತ್ತಾರೋ ಈ ಕಣ್ಣೀರು ಏನೈತೆ ಆಮೇಲೆ ಜ್ವಾಲಾಮುಖಿಯಾಗಿ 2028ಕ್ಕೆ ಸ್ಫೋಟ ಆಗುತ್ತೆ.